ಯಗಚಿ ಜಲಾಶಯದಿಂದ ನೀರನ್ನ ಆಲೂರು ಮತ್ತು ಇನ್ನಿತರ ಭಾಗಗಳಿಗೆ ಹರಿಸುತ್ತಿರುವುದನ್ನು ಖಂಡಿಸಿ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಯಗಚಿ ಜಲಾಶಯದ ಮುಂಭಾಗದಲ್ಲಿ ಅಧಿಕಾರಿಗಳ ಹಾಗೂ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಗತಿಪರ ಸಂಘಟನೆಗಳ ಅಧ್ಯಕ್ಷರಾದ ಕರವೇ ಚಂದ್ರಶೇಖರ್, ಜಯ ಕರ್ನಾಟಕ ರಾಜು, ಡಾಕ್ಟರ್ ರಾಜ್ ಸಂಘದ ತೀರ್ಥಂಕರ್ ಹಾಗೂ ಕರವೇ ಕಾರ್ಯದರ್ಶಿ ಖಾದರ್ ಮಾತನಾಡಿ, ಈಗಾಗಲೇ ಬೇಲೂರು ತಾಲೂಕಿನಲ್ಲಿ ಇರುವ ಒಂದೇ ಜಲಾಶಯದಿಂದ ಬೇಲೂರು ಸೇರಿದಂತೆ ಹಾಸನ, ಹೊಳೆನರಸೀಪುರ, ಚಿಕ್ಕಮಗಳೂರು ತಾಲೂಕಿಗೆ ಕುಡಿಯಲು ನೀರನ್ನ ನೀಡುತ್ತಿದ್ದೇವೆ. ಆದರೆ ಮಳೆ ಇಲ್ಲದೆ ನಮ್ಮ ತಾಲೂಕಿನ ಜನರು ಹಾಗೂ ಪುರಸಭೆ 23 ವಾರ್ಡ್ನ ಜನರು ನೀರಿಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ 2 ದಿನಗಳಿಗೊಮ್ಮೆ ಕುಡಿಯಲು ನೀರು ನೀಡುತ್ತಿದ್ದಾರೆ. ಇದೇ ರೀತಿ ಬೇರೆ ತಾಲೂಕುಗಳಿಗೆ ಇದೇ ರೀತಿ ಕದ್ದು ಮುಚ್ಚಿ ನೀರನ್ನ ನೀಡಿದ್ರೆ ಕುಡಿಯಲು ನೀರು ಇರುವುದಿಲ್ಲ ಹಾಗೂ ತೊಳೆಯಲು ನೀರಿರುವುದಿಲ್ಲ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಚಾನಲ್ ಮೂಲಕ ಆಲೂರು ಪಟ್ಟಣಕ್ಕೆ ನೀರನ್ನ ಹರಿಸುತ್ತಿರುವುದನ್ನು ನಿಲ್ಲಿಸಬೇಕು. 15 ದಿನಗಳ ಕಾಲ ನೀರನ್ನ ಬಿಡಲು ಅಧಿಕಾರಿಗಳು ನಿರ್ಧರಿಸಿದ್ದು, ಇದರಿಂದ 0.030 ಟಿಎಂಸಿ ನೀರನ್ನ ಹರಿಸಿದ್ರೆ ಪಟ್ಟಣದ ಜನತೆಗೆ ಕುಡಿಯಲು ನೀರಿಲ್ಲದ ಪರಿಸ್ಥಿತಿ ಉಂಟಾಗುತ್ತದೆ. ಇನ್ನೆರಡು ದಿನಗಳಲ್ಲಿ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಅಧಿಕಾರಿಗಳು ನೀರು ನಿಲ್ಲಿಸುವುದನ್ನ ನಿಲ್ಲಿಸದಿದ್ದರೆ ಅಹೋರಾತ್ರಿ ಧರಣಿ ನಡೆಸಲಾಗುವುದು ಹಾಗೂ ಬೇಲೂರು ಬಂದ್ ಕರೆದು ಎಲ್ಲ ಸಂಘಟನೆಗಳ ಜೊತೆಯಲ್ಲಿ ಉಗ್ರ ರೀತಿಯಲ್ಲಿ ಪ್ರತಿಭಟಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಬೇಲೂರು ಯಗಚಿ ಡ್ಯಾಮ್ ಇಂದ ಪ್ರತಿನಿತ್ಯ 30 ಕ್ಯೂಸೆಕ್ ನೀರನ್ನ ಏನು ಒಳನಲ್ಲಿ ಹರಿಬಿಟ್ಟಿದ್ದಾರೆ. ಇವತ್ತು ನೀವು ನೋಡ್ತಾ ಇದ್ದೀರಾ, ಬೇಲೂರಿನಲ್ಲಿ 23 ವಾರ್ಡ್ ಇದೆ. 23 ವಾರ್ಡ್ ಅಲ್ಲಿ ಸುಮಾರು ಕಮ್ಮಿ ಅಂದ್ರೂ 25-30 ಸಾವಿರ ಜನಸಂಖ್ಯೆ ಇರುವಂತ ಬೇಲೂರು ಪಟ್ಟಣ. ಇವನ್ ನೋಡ್ತಾ ಇದ್ದೀರಾ, ಬೇಲೂರು ಯಗಚಿ ಡ್ಯಾಮ್ ಇಂದ ಚಿಕ್ಕಮಗಳೂರಿಗೆ ಕುಡಿಯೋ ನೀರು ಹೋಗ್ತದೆ, ಅರಸೀಕೆರೆ ನೀರು ಹೋಗ್ತದೆ, ಬೇಲೂರು ಟೌನ್ ನೀರು ಬೇಕಾಗ್ತದೆ. ಇಲ್ಲಿ 1 TMC ನೀರಿದೆ. ಅದರಲ್ಲಿ ಡೆತ್ ಸ್ಟೋರೇಜ್ ಎಷ್ಟಿದೆ, ನಮ್ಗೆ ಕುಡಿಯೋಕೆ ಎಷ್ಟು ಇರಬೇಕು, ಅಧಿಕಾರಿಗಳು ಯಾವ ಮಾಹಿತಿ ಕೊಟ್ಟರು ನಮ್ಗೆ ಅದು ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಕುಡಿಯೋಕೆಲ್ಲ ಬಾತ್ರೂಮ್ಗೆ ತೊಳ್ಕೊಳ್ಳೋಕ್ಕೂ ನೀರಿನ ಪರಿಸ್ಥಿತಿ ಬೇಲೂರಿಗೆ ಉಂಟಾಗ್ತದೆ. ದಯಮಾಡಿ ಇಲ್ಲಿನ ಏನು 23 ವಾರ್ಡ್ ಪುರಸಭೆ ಕೌನ್ಸಿಲರ್ಗಳು ಏನಿದ್ದಾರೆ, ಗೌರವಿತ ಕೌನ್ಸಿಲರ್ಗಳು ನಾಳೆ ದಿನ ಈ ಒಂದು ಹೋರಾಟಕ್ಕೆ ಎಲ್ಲರೂ ಬರಬೇಕು. ನಾವು ಇವತ್ತು ಒಂದು 2-3 ಜನ ಕೌನ್ಸಿಲರ್ಗಳನ್ನ ಭೇಟಿ ಮಾಡಿದಾಗ ನಮ್ಮ ಕೌನ್ಸಿಲರ್ ಅಶೋಕ್ ಅವರು ಇವತ್ತು ಬೆಂಬಲ ಕೊಡಕ್ಕೆ ಬಂದಿದ್ದಾರೆ. ನಮ್ಮೆಲ್ಲ ಪ್ರಗತಿಪರ ಸಂಘಟನೆ ಅವರಿಗೆ ಗೌರವ ತೋರಿಸ್ತೀವಿ. ಯಾಕೆ ಅಂದ್ರೆ ಕಾಳಜಿ ಇರಬೇಕು. ಯಾರೇ ಒಬ್ಬ ವ್ಯಕ್ತಿ ಒಂದು ಇಲ್ಲಿ ನಮ್ಮ ಕುಡಿಯಕ್ಕೆ ನೀರಿಲ್ಲ ಅಂದ್ರೆ ಏನು ಸಮಸ್ಯೆ ಯಾರು ಬಗೆಹರಿಸ್ತಾರೆ? ಯಾರು ಶಾಸಕರು ಏನ್ ಮಾಡ್ತಿದ್ದಾರೆ? ಯಾಕೆ ಶಾಸಕರು ಇದು ವಿಚಾರ ಚಕ್ರ ಎತ್ತಲ್ಲ? ನಾವು ಕೇಳೋದು ಇಷ್ಟೇ, ಏನು ಎಲ್ಲಾ ಗೌರವಯುತ ಸದಸ್ಯರುಗಳು ಬರಬೇಕು, ಶಾಸಕರು ಸಹ ಬರಬೇಕು. ಇಲ್ಲಿನ ಬೇಲೂರಿನ ಜನತೆ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡಬೇಕು. ನಾವು ನಮಗೋಸ್ಕರ ಮಾಡ್ತಿಲ್ಲ, ಬೇಲೂರು ಜನತೆ ಕುಡಿಯೋ ನೀರಿಗೋಸ್ಕರ ಈ ಹೋರಾಟ ಮಾಡ್ತಾ ಇದೀವಿ. ನಾಳೆಯಿಂದ ಹೆಚ್ಚು ನೀರನ್ನ ಇಲ್ಲೇ ನಿಲ್ಲಿಸಿಲ್ಲ ಅಂದ್ರೆ ಅಹೋರಾತ್ರಿ ಧರಣಿನ ನಾವು ಮಾಡೋ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದೀವಿ. ಅಹೋರಾತ್ರಿ ಧರಣಿ ನಡೆಸ್ತೀವಿ. ಜಲಾಶಯದಿಂದ ಹೊರಭಾಗಕ್ಕೆ ನೀರು ನಡೆಸಿದರೆ ಇದು ನಮಗೆ ಕಳೆದ 5-6 ವರ್ಷಗಳ ಹಿಂದಿನ ಘಟನೆಯನ್ನ ಜ್ಞಾಪಕ ಮಾಡ್ತಾರೆ. ಯಾಕೆಂದ್ರೆ ಬರಪೀಡಿತ ಪ್ರದೇಶಕ್ಕೆ ಸೇರಿರ್ತಕ್ಕಂತಹ ಬೇಲೂರಲ್ಲಿ ಸಂಪೂರ್ಣವಾಗಿ ನೀರನ್ನ ಹೊರಭಾಗಕ್ಕೆ ಹೆಚ್ಚಾಗಿ ಬೇಲೂರಲ್ಲಿ ಇರ್ತಕ್ಕಂಥ ಯಗಚಿ ಜಲಾಶಯ ಬೇಲೂರಿನ ಜನತೆಗಿಂತ ಹೆಚ್ಚಾಗಿ ಬೇರೆ ಜಿಲ್ಲೆ ಜನರಿಗೆ ನೀರನ್ನು ಕೊಡುವಂತ ಒಂದು ಹುನ್ನಾರ ನಮಗೆ ಎದ್ದು ಕಾಣ್ತಾ ಇದೆ. ಒಂದು, ಬೇಲೂರಿನಲ್ಲಿ ಸಮರ್ಥವಾಗಿರ್ತಕ್ಕಂತಹ ನಾಯಕತ್ವ ಇಲ್ಲದೆ ಇರತಕ್ಕಂಥದ್ದು, ಸ್ಥಳೀಯ ನಾಯಕತ್ವ ಇಲ್ಲದೆ ಇರತಕ್ಕಂಥ ಇವತ್ತು ನಮ್ಮ ಬೇಲೂರಿನ ಜನತೆಗೆ ದೊಡ್ಡ ಮಟ್ಟದ ಒಂದು ಹೊಡೆತವನ್ನ ನೀಡ್ತಾ ಇದೆ. ದಯಮಾಡಿ ಎಲ್ಲಾ ಜನಪ್ರತಿನಿಧಿಗಳು, ರಾಜಕಾರಣಿಗಳಲ್ಲಿ ನಾವು ಕೇಳ್ಕೊಳ್ಳುವಂಥದ್ದು ಇಷ್ಟೇ. ಪ್ರಥಮವಾಗಿ ಬೇಲೂರು ಪಟ್ಟಣಕ್ಕೆ ನೀವು ದಿನ 24 ಗಂಟೆ ನೀರು ಕೊಡೋಕೆ ಆಗ್ತಾ ಇದೆಯಾ ಯೋಚನೆ ಮಾಡಿ. 2 ದಿನಕ್ಕೊಂದ್ಸಲ ನೀರು ಕೊಡ್ತಾ ಇದ್ದೀರಾ, ಜೊತೆಗೆ ಇವತ್ತು ರಾತ್ರಿ ಕದ್ದು ಮುಚ್ಚಿ ನೀರನ್ನು ಹರಿಸ್ತಾ ಇದ್ದಾರೆ. ನಮ್ಮ ಶಾಸಕರಿಗೆ ಅವರಿಗೆ ಮಾಹಿತಿ ಇದೆಯೋ ಇಲ್ಲ ಗೊತ್ತಿಲ್ಲ. ಅಧಿಕಾರಿಗಳು, ಮೇಲಧಿಕಾರಿಗಳು ಯಾರೋ ನಮಗೆ ಹೇಳಿದ್ರು ಅಂತೇಳಿ ಇಲ್ಲಿ ನೀರನ್ನು ಬಿಡ್ತಕ್ಕಂಥ ವ್ಯವಸ್ಥೆಗಳಾಗ್ತಾ ಇದೆ. ದಯಮಾಡಿ ನಿಮ್ಮ ಏನು ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ರೆ ಅದನ್ನ ಸಂಪೂರ್ಣವಾಗಿ ವಿಮರ್ಶೆಯನ್ನು ಮಾಡಬೇಕು. ವಿಮರ್ಶೆ ಮಾಡಿ ಸ್ಥಳೀಯವಾಗಿ ಒಂದು ಸಮಿತಿಯನ್ನ ರಚನೆ ಮಾಡ್ಬಿಟ್ಟು ಇಲ್ಲಿಂದ ನೀರು ಬಿಡೋದಾದ್ರೆ ಜನರಿಗೆ ಮೊದಲು ಮಾಹಿತಿಯನ್ನು ಕೊಡಬೇಕು. ಕದ್ದು ಮುಚ್ಚಿ ಏನಾದ್ರು ನೀರನ್ನು ಬಿಡ್ತಾರೆ ಅಂತ ಹೇಳಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಯಾವ ಮಟ್ಟಕ್ಕೆ ಇದೀವಿ ಅಂತ ಹೇಳಿದ್ರೆ, ಬೇಲೂರಿಗೆ ಕುಡಿಯೋದಕ್ಕೆ ನೀರನ್ನ ಏನಾದ್ರು ನೀವು ತೊಂದರೆ ಮಾಡಕ್ಕೆ ಹೊರಡ್ತು ಅಂತ ಹೇಳಿದ್ರೆ ನಮ್ಮದ ಪ್ರಾಣದ ಹಂಗನ್ನು ತೊರೆದು ಬಿಟ್ಟು ಬೇಲೂರಿನ ಜನರಿಗೆ ನಾವು ನೀರನ್ನ ಉಳಿಸ್ಕೋಬೇಕಾಗಿರ್ತಕ್ಕಂಥ ಒಂದು ಮುಂದಿನ ದಿನಗಳಲ್ಲಿ ಅವಕಾಶ ಬಂತು ಅಂತ ಹೇಳಿದ್ರೆ ಅದಕ್ಕೂ ನಾವು ತಯಾರಾಗಿದ್ದೀವಿ ಅಂತಕ್ಕಂಥ ಎಚ್ಚರಿಕೆನ ಅಧಿಕಾರಿಗಳು ಕೊಡ್ತಾ ಇದೀವಿ. ಜಲಾಶಯದಿಂದ ನೀರು ಹೊರಗೆ ಬಿಡ್ತಾ ಇದ್ದಾರೆ. ಈ ನೀರನ್ನ ನದಿ ಪಾತ್ರದಿಂದ ಹೋಗಿ ಆ ಡ್ಯಾಮ್ ತಲುಪುವಷ್ಟೊಳಗಡೆನೆ ಆ ಕಡೆ ಅಂತ ಬರ ಪರಿಸ್ಥಿತಿ ಇರುವಾಗ ಅರ್ಧ ನೀರು ಅಲ್ಲೇ ಕುಡ್ದಾಗ ಹಿಂಗಾಗುತ್ತೆ. ಈ ಪರಿಸ್ಥಿತಿಯಲ್ಲಿ ಹೊರಗಡೆ ಅರಸೀಕೆರೆಗಿರ್ಬೋದು, ಚಿಕ್ಕಮಗಳೂರಿಗಿರ್ಬೋದು, ಅದು ಬೇಲೂರಿನಲ್ಲಿ ನೀರು ಕುಡಿಯೋ ಕೂಡ ಬರ ಆಗಿದೆ. ಹಾಗೂ ರೈತರಿಗೆ ಸುತ್ತಮುತ್ತ ಇರೋಂಥ ರೈತರುಗಳಿಗೆ ದನಗಾರ ಕುಡಿಯೋಕೆ ಸಮೇತವಾಗಿ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ಹೊರಗಡೆ ನೀರು ಬಿಡ್ತಾ ಇರೋದನ್ನ ನಮ್ಮ ಎಲ್ಲ ಪ್ರಗತಿಪರ ಸಂಘಟನೆಗಳು ಉಗ್ರವಾದ ಹೋರಾಟದ ಮುಖಾಂತರವಾಗಿ ಖಂಡಿಸ್ತೀವಿ ಅಂತ ಹೇಳಿ ನಾವು ಹೇಳ್ತೀವಿ. ಬೇಲೂರು ನೀರು ಅರಸೀಕೆರೆ ಮತ್ತು ಚಿಕ್ಕಮಗಳೂರು ಹೋಗ್ತಾ ಇದೆ. ಆದ್ರೆ ಚಿಕ್ಕಮಗಳೂರು ಅರಸೀಕೆರೆ ಆರಾಮಾಗಿದ್ದಾರೆ. ಈ ಮುಂದಿನ ದಿನಗಳಲ್ಲಿ ಚಿಕ್ಕಮಗಳೂರವರೆಗೂ ಮತ್ತೆ ಅರಸೀಕೆರೆಯವರೆಗೂ ನೀರು ಎಲ್ಲೆಲ್ಲಿ ಹೋಗ್ತಾ ಇದೆ ಅವ್ರನ್ನೆಲ್ಲರನ್ನೂ ಕರೆದು
ಉಗ್ರವಾದ ಹೋರಾಟ ಮಾಡಿಕೊಂಡು ಇದನ್ನ ನೀರು ಸ್ಟಾಪ್ ಮಾಡಲಿಲ್ಲ ಅಂತ ಅಂದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ. ಅಷ್ಟೇ ಅಲ್ಲ, ಬೇಲೂರು ಬಂದ್ ಮಾಡಿಸ್ತೀವಿ. ಎಲ್ಲರೂ ಬರಬೇಕು, ಬರೀ ಸಂಘಟನೆಯವರು ಬರೋದಲ್ಲ. ಇವತ್ತೆಲ್ಲ ಸಂಘಟನೆಗಳು ಬಂದು ಇದಕ್ಕೆ ನಿಂತ್ಕೊಳ್ಳೋದಲ್ಲ. ಇದಕ್ಕೆ ಎಲ್ಲಾ ಸರ್ದು ಎಲ್ಲಾ ಜನರು ಸಹಕಾರ ಮಾಡಬೇಕು. ಪುನೀತ್ ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಯಗಚಿ ಯೋಜನೆ. ನಾವು ಶೇಖರಣೆ ಮಾಡಿರೋಂಥ ನೀರು ನಮ್ಮ ಜೀವಗಳ ಪ್ರಕಾರ ಕುಡಿಯೋ ನೀರಿಗೆ ಮಾತ್ರ ಅಂತಾನೆ ಶೇಖರಣೆ ಮಾಡಿದ್ದೀವಿ. ಈಗ ಹರಿದ್ಬಿಡ್ತಿರೋದನ್ನು ನಾವು ಕುಡಿಯೋ ನೀರಿಗೆ ಅಂತ ಮಾತ್ರ, ನಾವು ಜಲಚರಗಳಿಗೆ ಮತ್ತೆ ಆಲೂರು ಪಟ್ಟಣಕ್ಕೆ ಕುಡಿಯೋ ನೀರಿಗೆ ಅಂತಾನೆ ಈಗ 30 ಕ್ಯೂಸೆಕ್ಸ್ ಅಷ್ಟೇ ಪ್ರಮಾಣದಲ್ಲಿ ನೀರು ಬಿಡ್ತಾ ಇದ್ವಿ. ಅದು ನಾವು ಅನುಮತಿ ಇರೋದು 24ರಿಂದ 8ನೇ ತಾರೀಕುವರೆಗೂ ಬಿಡ್ತಾ ಇದ್ವಿ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.